ಏನು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಎಸ್ ಮಾದೇವಪ್ಪವ್ರನ್ನ ನಮ್ಮ ಅವ್ರ ನಾಯಕರು ಐದು ನಾಯಕರು ಅವ್ರನ್ನ ಹೊಸದಾಗಿ ನೂತನವಾಗಿ ರಚನೆಯಾದಂತಹ ಸಚಿವ ಸ್ಥಾನದಲ್ಲಿ ಅವ್ರನ್ನ ಕೈ ಬಿಟ್ಟಿರುವ ಕಾರಣ, ಅವ್ರನ್ನ ನಾಯಕತ್ವದಿಂದ ಸೈಲೇನ್ ಮಾಡುವ ಕಾರಣದಿಂದ ವಿಚಾರವನ್ನು ಮಂತ್ರಿಮಂಡಲ ತೆಗೆದಿರುವ ವಿಚಾರವಾಗಿ ಅದನ್ನ ಖಂಡಿಸಿ ಇವತ್ತು ಬೃಹತ್ ಪ್ರತಿಭಟನೆ ನಡೀತಾ ಇದೆ. ಯಾವುದೇ ಕಾರಣಕ್ಕೂ ಮಾದೇವಪ್ಪನ ಕೈ ಬಿಡಬಾರದು, ಮುಂದಿನ ಸಚಿವ ಸಂಪುಟದಲ್ಲಿ ಡಿ.ಕೆ. ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಕೈ ಬಿಡಬಾರದು ಅಂತೇಳಿ ಲಕ್ಷಾಂತರ ಜನ ಇವತ್ತು ಕಾರ್ಯಕರ್ತರು, ಅವರ ಅಭಿಮಾನಿಗಳು ಮತ್ತು ಮಾದೇವಪ್ಪನವರ ಶಿಷ್ಯರು ಕೂಡ ಇದೊಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಈ ಒಂದು ಹೋರಾಟವನ್ನು ನೋಡಿ ಅವರು ಯಾವುದೇ ಕಾರಣಕ್ಕೆ ಎರಡನೇ ಪಟ್ಟಿನಲ್ಲಿ ಅವರಿಗೆ ಸಿಗಲೇಬೇಕು. ಮದುವೆ ಪಡೆದು ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರ್ದು. ಮತ್ತು ಇದು ದಲಿತರಿಗೆ ಮಾಡಿದಂತ ಮೋಸ ಬರೀ ಮಾದೇವಪ್ಪನ ಮಾಡಿರೋದಲ್ಲ, ಮೈಸೂರು ಭಾಗದ ದಲಿತ ಜನಾಂಗದ ಮದುವೆ ಸಮಾಜಕ್ಕೆ ಮಾಡಿರುವಂತಹ ದೊಡ್ಡ ದ್ರೋಹ. ಈ ವಿಚಾರದಲ್ಲಿ ಸಿದ್ದರಾಮಯ್ಯರು ಕೂಡ ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟು ಮೈಸೂರು ಭಾಗದಲ್ಲಿ ನಮ್ಮ ನಾಯಕರು ನಾರ್ತ್ ಕರ್ನಾಟಕದಲ್ಲಿ ಪ್ರಿಯಾಂಕ ಖರ್ಗೆ ಇದ್ದಾರೆ, ಮಧ್ಯ ಕರ್ನಾಟಕದಲ್ಲಿ ಪರಮೇಶ್ವರ್ ಇದ್ದಾರೆ, ಸೌತ್ ಕರ್ನಾಟಕದಲ್ಲಿ ನಮ್ಗೆ ಮಾದೇವಪ್ಪರೇ ಆಗಿರೋ ಕಾರಣ ಅವ್ರನ್ನ ಯಾವ ಕಾರಣ ಮಂತ್ರಿಮಂಡಲದಿಂದ ಕೈ ಬಿಡಬಾರ್ದು. ಅವ್ರ ಪರ ನಾವೆಲ್ಲ ಇದ್ದೀವಿ, ಅವ್ರ ಪರ ಸಮುದಾಯವೇ ಅವರೇ ನಮ್ಗೆ ಶಕ್ತಿ. ಹಾಗಾಗಿ ಯಾವ ಕಾರಣಕ್ಕೂ ಅವ್ರನ್ನ ಕೈ ಬಿಡಬಾರ್ದು ಸಂತೋಷ ಪಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಮೊದಲನೇ ಸುತ್ತಲ್ಲಿ ಆಯ್ಕೆ ಮಾಡೋದಕ್ಕೆ ಇವತ್ತು ಜನ ರಸ್ತೆಗೆ ಬಂದಿರೋರು. ಮೊದಲನೇ ಸುತ್ತಲ್ಲಿ ಅವ್ರನ್ನ ಮತ್ತು ಹಿರಿಯ ನಾಯಕ ಮುಖ್ಯಮಂತ್ರಿ ಸ್ಥಾನಕ್ಕೆ ಅರ್ಹರಾಗುವಂತ ವ್ಯಕ್ತಿ. ಹಾಗಾಗಿ ಉದ್ದೇಶಪೂರ್ವಕವಾಗಿ ಅವ್ರನ್ನ ಕೈ ಬಿಟ್ಟಿರೋದ್ರಿಂದ ಅದನ್ನ ಖಂಡಿಸಿ ಮೊದಲನೇ ಪಟ್ಟಿಯಲ್ಲಿ ಆಗದೇ ಇದ್ದ ಕಾರಣಕ್ಕೆ ಖಂಡಿಸಿ ಇವತ್ತು ಬೃಹತ್ ಒಂದು ಪ್ರತಿಭಟನೆ ನಡೀತಾ ಇದೆ. ಹಾಗಾಗಿ ಯಾವ ಕಾರಣಕ್ಕೂ ಅವ್ರನ್ನ ಮಿಸ್ ಮಾಡಬಾರ್ದು ಅಂತೇಳಿ ನಾನು ಮತ್ತೊಮ್ಮೆ ಎಚ್ಚರಿಸ್ತಾ ಇದ್ದೀನಿ. ಖುಷಿಯಾಗಿದೆ, ಬಟ್ ನಮ್ಗೆ ಒಂದ್ ಕಡೆ ದುಃಖನೂ ಇದೆ. ತಲತಲಾಂತರದಿಂದ ನಾವು ಕಾಂಗ್ರೆಸ್ನ ಬೆಂಬಲಿಸಿ ಬಂದಿದ್ದೀವಿ. ಹಾಗಾಗಿ ಅವ್ರಿಗೆ ನಮ್ಗೆ ಮುಖ್ಯಮಂತ್ರಿನೇ ಸ್ಥಾನ ಬೇಕಾಗಿತ್ತು, ಮುಖ್ಯಮಂತ್ರಿನ ಕೊಟ್ಟಿದ್ದಾರೆ. ನಮ್ಗೆ ಮುಖ್ಯಮಂತ್ರಿ ಬೇಕಾಗಿತ್ತು, ನಮ್ಮ ಹೋರಾಟ ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು. ಆದ್ರೂ ಪರಮೇಶ್ವರ್ ಕೊಟ್ಟಿರಲಿಲ್ಲ, ಖುಷಿಯಾಗಿದೆ. ಸಮಾಧಾನ ನಮ್ಗೆ ಅವ್ರಿಗೆ ಮಂತ್ರಿ ಆಗ್ಬೇಕು, ನಮ್ಗೆ ಮಂತ್ರಿ ಆಗ್ಬೇಕು. ಆಗ ನಮ್ಗೆ ಪೂರ್ತಿ ಈ ಹೋರಾಟಕ್ಕೆ ಒಂದು ಬೆಲೆ ಸಿಗುತ್ತೆ ಅಂತೇಳಿ ನಾನು ಹೇಳ್ತೀನಿ. ದಲಿತ ಶಾಸಕರನ್ನ ಮೆಟ್ಲನ್ನಾಗಿ ಮಾಡ್ಕೊಂಡು ಮುಖ್ಯಮಂತ್ರಿಯಾಗಿ ದಲಿತರನ್ನ ತುಳಿತಕ್ಕಂಥ ಹುನ್ನಾರವನ್ನ ಇವತ್ತು ಕೈಗೆ ಎಳಿತಾ ಇದ್ದೇವೆ ನಾವು. ಸಿದ್ದರಾಮಯ್ಯ ಅವರೇ, ನಿಮ್ಮ ಜೊತೆ ಹೊರಗೆ ಮಂತ್ರಿಯಾಗಿದ್ದಂತ, ನಿಮ್ಮನ್ನೇ ನಂಬಿದ್ದಂತ ಮಾದೇವಪ್ಪ ಅವರು ಈ ಮೋಸ ಆದಾಗ ನೀವು ನಾನು ಕಾಂಗ್ರೆಸ್ ಪಕ್ಷ ತೊರೆದು ಮಹಿಳಾ ಪಕ್ಷವನ್ನ ಮತ್ತೆ ಈ ರಾಜ್ಯದಲ್ಲಿ ಕಟ್ಟಿದೆ ಅಂತ ಹೇಳ್ಬೇಕಾಗಿತ್ತು. ಈ ಆಕ್ರೋಶ ವೇದಿಕೆಯಲ್ಲಿರ್ತಕ್ಕಂಥ ಸ್ವಾಮೀಜಿಗಳು, ಬೌದ್ಧ ಭಿಕ್ಕುಗಳು ಮತ್ತು ಎಲ್ಲ ದಲಿತ ನಾಯಕರಲ್ಲಿ ಇದೆ. ಕೆಲವರು ಬರಕ್ಕಾಗಿಲ್ಲ, ಗೊತ್ತು ಏನು ಬಂದಿಲ್ಲ, ಯಾವ ಕಾರಣಕ್ಕಾಗಿ ಬಂದಿಲ್ಲ ಅಂತ ಗೊತ್ತು. ಸಿದ್ದರಾಮಯ್ಯ ಅವರು ತಮ್ಗೆ ಏನಾದ್ರು ಮಾಡ್ಬೋದು ಅಂತ ಆಸೆ ಆಕಾಂಕ್ಷಿಸಿದಂತ ಕೆಲವರು ಬಂದಿಲ್ಲ. ಎಲ್ಲರಿಗೆ ಎಷ್ಟು ಜನ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿರ್ತಕ್ಕಂಥ ಸಮತಾ ಸೈನಿಕರ ರಾಷ್ಟ್ರೀಯ ಅಧ್ಯಕ್ಷನಾಗಿ, ಅವರೇ ಸಂಸ್ಥಾಪಕ ಬುದ್ಧಿಸ್ಟ್ ಸೊಸೈಟಿ ಆಫ್ ಇಂಡಿಯಾದ ರಾಷ್ಟ್ರ ಉಪಾಧ್ಯಕ್ಷನಾಗಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಪೀಪಲ್ಸ್ ರೂಪಿಸುವುದಕ್ಕಾಗಿ ಭಾರತದ ಎಲ್ಲ ಪ್ರಜೆಗಳಿಗೆ ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ನ್ಯಾಯವನ್ನು
ವಿಚಾರ, ಅಭಿವ್ಯಕ್ತಿ, ಅಭಿವ್ಯಕ್ತಿ, ನಂಬಿಕೆ, ಧರ್ಮ ಮತ್ತು ಉಪಾಸನೆಯ ಸ್ವಾತಂತ್ರ್ಯವನ್ನು ಸ್ಥಾನಮಾನ ಮತ್ತು ಅವಕಾಶಗಳ ಸಮಾನತೆಯನ್ನು ದೊರೆಯುವಂತೆ ಮಾಡುವುದಕ್ಕಾಗಿ ವ್ಯಕ್ತಿ ಗೌರವ, ದೇಶದ ಏಕತೆ ಮತ್ತು ಸಮಗ್ರತೆಗಾಗಿ ಎಲ್ಲರಲ್ಲಿ ಭ್ರಾತೃತ್ವ ಭಾವನೆಯನ್ನು ಮೂಡಿಸುವುದಕ್ಕಾಗಿ ದೃಢ ಸಂಕಲ್ಪ ಮಾಡಿ ನಮ್ಮ ಸಂವಿಧಾನ ಸಭೆಯಲ್ಲಿ 1949ನೇ ಇಸವಿ ನವೆಂಬರ್ ತಿಂಗಳ 26ನೇ ದಿನದಂದು ಈ ಸಂವಿಧಾನವನ್ನು ನಮಗೆ ನಾವೇ ಅರ್ಪಿಸಿಕೊಂಡು ಅಂಗೀಕರಿಸಿ ಶಾಸನವಾಗಿ ವಿಧಿಸಿಕೊಂಡಿದ್ದೇವೆ.